ನಮಸ್ಕಾರ. ನ್ಯೂಸ್ 24 ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಐಶ್ವರ್ಯ ಹಿರೇಮಠ್. ಕಲಬುರಗಿ ನಗರದ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಲಗಲು ಮನೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸಲಾಗಿದ್ದು 3 ಪ್ರಕರಣಗಳು ಪತ್ತೆಯಾಗಿವೆ. ಚಿನ್ನದ ಆಭರಣಗಳು ಮತ್ತು ಬೆಳ್ಳಿಯ ಆಭರಣಗಳು ಸೇರಿದಂತೆ ನಗದು ಹಣ ಪತ್ತೆಯಾಗಿದ್ದು 8,60,000 ಮೌಲ್ಯದ ಸ್ವತ್ತನ್ನು ಜಪ್ತು ಮಾಡಿಕೊಂಡು ಆರೋಪಿಗಳನ್ನು ಬಂಧಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ತಮಗೆ ತಿಳಿಸಿರುವ ಹಾಗೆ ಈ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಕೆಲವು ಮನೆಗಳ್ಳತನ ಪ್ರಕರಣಗಳು ವರದಿಯಾಗಿದ್ದವು. ಅವುಗಳನ್ನು ಗಂಭೀರವಾಗಿ ಪರಿಗಣಿಸಿ 2 ಆಯಾಮಗಳಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಯಿತು. ಒಂದು, ಏನು ಪ್ರಕರಣಗಳು ವರದಿಯಾಗಿದ್ದಾವೆ ಅವುಗಳ ಪತ್ತೆ ಮಾಡಲಿಕ್ಕೆ ವಿಶೇಷ ತಂಡಗಳನ್ನು ನಿಯೋಜನೆ ಮಾಡಲಾಗಿತ್ತು. ಮತ್ತು ಎರಡನೇದೇನಂತಂದರೆ ಅವುಗಳನ್ನು ತಡೆಗಟ್ಟಲಿಕ್ಕೆ ಏನು ನಮ್ಮದು ಡೇ ಮತ್ತು ನೈಟ್ ಪ್ಯಾಟ್ರೋಲಿಂಗ್ ಇದೆ ಅದನ್ನು ಬಲಪಡಿಸಲಾಗಿತ್ತು. ಮತ್ತು ಏನು ವರದಿಯಾಗಿದ್ದು ಆ ಪ್ರಕರಣಗಳಲ್ಲಿ ನಮಗೆ ದೊರೆತ ಸಾಕ್ಷಿ ಇರ್ಬೋದು. ಅದರಲ್ಲಿ ಈಗಾಗಲೇ ಕಳೆದ 3-4 ದಿನಗಳ ಹಿಂದೆ ಒಂದು RG ನಗರ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಬ್ಬ ಆರೋಪಿಯನ್ನು ಬಂಧನ ಮಾಡಿ 4 ಪ್ರಕರಣಗಳನ್ನು ಭೇದಿಸಲಾಗಿತ್ತು. ಅದರಲ್ಲಿ ಒಟ್ಟು 5 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಅದನ್ನು ತಮಗೆ ಪತ್ರಿಕಾ ವರದಿ ಮುಖಾಂತರ ತಮಗೆ ಮಾಹಿತಿಯನ್ನು ನೀಡಲಾಗಿತ್ತು. ಅದೇ ರೀತಿ ಈಗ ಇನ್ನೊಂದು ಆರೋಪಿಯನ್ನು, ಕುಖ್ಯಾತ ಅಥವಾ ಹ್ಯಾಬಿಚುವಲ್ ಮನೆಗಳ್ಳತನ ಆರೋಪಿಯನ್ನು ಬಂಧಿಸುವಲ್ಲಿ ಅಶೋಕ್ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ACP ಸೌತ್ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿದ್ದಾರೆ. ಇವನ ಬಂಧನದಿಂದ ಒಟ್ಟು 3 ಹಗಲು ಮನೆಗಳ್ಳತನ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಇವನ ಬಂಧನದಿಂದ ಒಟ್ಟು 8.5 ಲಕ್ಷದಷ್ಟು ಬೆಲೆ ಬಾಳುವ ಚಿನ್ನಾಭರಣ ಇರ್ಬೋದು, ಬೆಳ್ಳಿ ಇರ್ಬೋದು ಮತ್ತು ಕ್ಯಾಶ್ ಅಷ್ಟು ರಿಕವರಿ ಆಗಿದೆ. ಅದರಲ್ಲಿ ಈ 3 ಪ್ರಕರಣಗಳು ವರದಿಯಾಗಿರುವಂಥದ್ದು ಈ ಅಕ್ಟೋಬರ್ ಮತ್ತು ನವೆಂಬರ್ ಈ ಅವಧಿಯಲ್ಲಿ ಆಗಿರುವಂಥದ್ದು. ಇದರಲ್ಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ಒಂದು ವೇಳೆ ಏನಾದರೂ ಇಂಥ ಘಟನೆಗಳಾಗದೆ ಆದರೆ ಸೀನ್ ಆಫ್ ಕ್ರೈಮನ್ನು ನಾವು ಇಂಟ್ಯಾಕ್ಟಾಗಿ ಪ್ರಿಸರ್ವ್ ಮಾಡಬೇಕಾಗುತ್ತೆ. ಈ ಆರೋಪಿಯನ್ನು ನಾವು ಬಂಧಿಸಲಿಕ್ಕೆ ಮೇನ್ ನಮಗೆ ಯಶಸ್ವಿಯಾಗಿದ್ದು ಫಿಂಗರ್ ಪ್ರಿಂಟ್. ನಾವು ಯಾವುದೇ ಸ್ಥಳ ಅಪರಾಧ ಪ್ರಕರಣ ವರದಿಯಾದರೆ ತಕ್ಷಣ ನಮ್ಮ ಸೋಕೋ ಟೀಮ್ ಇರ್ಬೋದು, FSL ಟೀಮ್ ಇರ್ಬೋದು ಮತ್ತು ನಮ್ಮ ಡಾಗ್ ಸ್ಕ್ವಾಡ್ ವೈಜ್ಞಾನಿಕವಾಗಿ ಅಲ್ಲಿ ಸಾಕ್ಷ್ಯಗಳನ್ನು ಕಲೆ ಹಾಕ್ತಾ ಇದ್ದೀವಿ. ಈ ಆರೋಪಿಯನ್ನು ನಾವು ಪತ್ತೆ ಮಾಡಲಿಕ್ಕೆ ಸಹಕಾರಿಯಾಗಿದ್ದು ನಮ್ಮ ಫಿಂಗರ್ ಪ್ರಿಂಟ್ ಟೀಮ್. ಅವರಿಗೂ ಕೂಡ ಇವತ್ತು ನಾನು ಅಭಿನಂದಿಸ್ತಾ ಇದ್ದೀನಿ. ಸೊ ಸೀನ್ ಆಫ್ ಕ್ರೈಮ್ ಪ್ರಿಸರ್ವ್ ಮಾಡಬೇಕು. ಏನಾಗುತ್ತೆ, ಪ್ಯಾನಿಕ್ಕಾಗಿ ಎಲ್ಲ ಅಲ್ಮಾರಿ ಓಪನ್ ಮಾಡುವಂಥದ್ದು, ಡೋರ್ಗಳನ್ನು ಎಲ್ಲರಿಗೆ ಬಿಡುವಂಥದ್ದು ಮತ್ತು ರಿಲೇಟಿವ್ಸ್ಗಳನ್ನು ಮನೇಲಿ ಬಿಟ್ಟಾಗ ಡಾಗ್ ಸ್ಕ್ವಾಡಿಗೆ ಅದು ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ತಕ್ಷಣ ಯಾವುದೋ ಒಂದು ಈ ರೀತಿ ಅಪರಾಧ ಆಗಿದೆ ಅಂದ ತಕ್ಷಣ 112 ಕರೆ ಮಾಡಿ ಸ್ಥಳೀಯ ಪೊಲೀಸರಿಗೆ ತಿಳಿಸಿ ಸ್ಥಳ ಪರಿಶೀಲನೆ ಆಗುವವರೆಗೂ ಸಂಯಮದಿಂದ ಇರಿ. ಮತ್ತು ತಾವೇನು ದೂರು ನೀಡ್ತೀರೋ ಅದ್ರ ಪ್ರಕಾರವೇ ಈ ವೈಜ್ಞಾನಿಕವಾಗಿ ಸ್ಥಳ ಪರಿಶೀಲನೆ ಆದ ನಂತರ ಏನು ದೂರು ನೀಡ್ತೀರೋ ಅದ್ರ ಪ್ರಕಾರ ನಾವು ಪ್ರಕರಣವನ್ನು ತೆಗೆದುಕೊಳ್ತೀವಿ. ಈ ಆರೋಪಿ ಏನಿದ್ದಾನೆ ಚಾಂದ್ ಪಾಷಾ ಅಂತ, ಮೂಲತಃ ಹೀರಾಪುರ್ ಪ್ರದೇಶದವನಿದ್ದಾನೆ. ಇಲ್ಲಿ ಅಶೋಕ್ ನಗರ ಲಿಮಿಟ್ಸ್ ವ್ಯಾಪ್ತಿಯಲ್ಲಿ ಬರೋನು. ಇವನು ಮೇಲೆ 2019 ಮತ್ತು 2022ರಲ್ಲಿ ಒಟ್ಟು 3 ಪ್ರಕರಣಗಳಾಗಿದ್ದು ಅವನು ಕೂಡ ಹಗಲು ಕಳ್ಳವು ಪ್ರಕರಣಗಳೇ. 22ರಿಂದ ಈಗ ಇತ್ತೀಚೆಗೆ ಲಾಸ್ಟ್ 3 ಇಯರ್ಸ್ ಯಾವುದೂ ಪ್ರಕರಣಗಳು ಇರಲಿಲ್ಲ. ಒಂದು ಪ್ರೈವೇಟ್ ಏನು RO ವಾಟರ್ ಪ್ಲ್ಯಾಂಟ್ ಇರುತ್ತೆ, ಅಲ್ಲಿ ಮನೆಗಳಿಗೆ RO 20 ಲೀಟರ್ಸ್ ಕ್ಯಾನ್ ಸಪ್ಲೈ ಮಾಡೋವಂಥ ಕೆಲಸ ಮಾಡ್ತಾಯಿದ್ದ. ಮತ್ತು ಈಗ ಅವನದೇನು ದುಂದು ಖರ್ಚು ಇದೆ, ಅವನಿಗೆ ಈ ಪಕ್ಕದ ಸೋಲಾಪುರಕ್ಕೆ ಹೋಗಿ ಗ್ಯಾಮ್ಲಿಂಗ್ ಮಾಡುವಂಥದ್ದು ಮತ್ತು ಕುಡಿತದ ಚಟ ಇದೆ. ಅದರ ಖರ್ಚಿಗೋಸ್ಕರ ಈ ಕಳ್ಳತನ ಮಾಡಲಿಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ದ. ನಮಗೆ ಏನು ಫಿಂಗರ್ ಪ್ರಿಂಟ್ ಸಿಕ್ಕಿತ್ತು ಅದರ ಮೇಲೆ ಅವನನ್ನು ಬಂಧಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಏನು ಕಳ್ಳತನ ಆಗಿತ್ತು, ನಿಯರ್ಲಿ 130 ಗ್ರಾಮಷ್ಟು ಗೋಲ್ಡು ಮತ್ತು ಸಿಲ್ವರ್, ನಿಯರ್ಲಿ 20 ಲ್ಯಾಕಷ್ಟು, 20 ಇಲ್ಲ ನಿಯರ್ಲಿ 15 ಲ್ಯಾಕಷ್ಟು ಚಿನ್ನಾಭರಣ ಮತ್ತು ವ್ಯಾಲ್ಯೂಯಬಲ್ಸ್ ಕಳ್ಳತನ ಆಗಿದೆ. ಅದರಲ್ಲಿ 8.5 ಲಕ್ಷದಷ್ಟು ಇಂಟ್ಯಾಕ್ಟ್ ಪ್ರಾಪರ್ಟಿ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ನಾನು ACP ಸೌತ್ ಇನ್ಸ್ಪೆಕ್ಟರ್ ಅಶೋಕ್ ನಗರ ಮತ್ತು ಅವರ ಎಂಟೈರ್ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಫಿಂಗರ್ ಪ್ರಿಂಟ್ ಟೀಮ್ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ.
ಡಿಟೆಕ್ಷನ್ ಪರ್ಸೆಂಟೇಜ್ ಬೇಸಿಕಲಿ ನಮ್ಮ ಡಿಟೆಕ್ಷನ್ ಪರ್ಸೆಂಟೇಜ್ ಇಟ್ ವಿಲ್ ಬಿ ಅರೌಂಡ್ 50-60% ಅಥವಾ 40-60% ಇರುತ್ತೆ ಎವ್ರಿ ಇಯರ್ ನಾವು ತೆಗೆದುಕೊಂಡಾಗ. ಇದಕ್ಕೆ ನಮಗೆ ಸಹಾಯ ಆಗುವಂಥದ್ದು ಅಂತಂದರೆ CCTV ಫುಟೇಜಸ್ಸು, ಫಿಂಗರ್ ಪ್ರಿಂಟು, ಡಾಗ್ ಸ್ಕ್ವಾಡ್ ನೀಡುವಂಥ ಸೈಂಟಿಫಿಕ್ ಎವಿಡೆನ್ಸಸ್ಸು ಮತ್ತು ಅಥವಾ ಬೇರೆ ಕೆಲವು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್. ಹಾಗಾಗಿ ನಾವು ಪದೇ ಪದೇ ಹೇಳ್ತಾ ಇರೋದು ಅಂತಂದರೆ ಸಾರ್ವಜನಿಕರಲ್ಲಿ ಮಿನಿಮಮ್ ಸೇಫ್ಟಿ ಮೆಜರ್ಸ್, ಈ CCTV ಅಳವಡಿಸ್ಕೊಳ್ಳೋದು, ಬರ್ಗ್ಲರಿ ಅಲಾರ್ಮ್ಸ್ ಅಳವಡಿಸ್ಕೊಳ್ಳೋದು, ಮೋಷನ್ ಡಿಟೆಕ್ಟರ್ಸ್ ಅಳವಡಿಸ್ಕೊಳ್ಳೋದು, ಮತ್ತು ಈಗ ತಮಗೆ ತಿಳಿಸಿರುವ ಹಾಗೆ ಈ ಏನು ಸೀನ್ ಆಫ್ ಕ್ರೈಮ್ ಇದೆ ಅದನ್ನು ಟ್ಯಾಂಪರಿಂಗ್ ಮಾಡಲಾರ್ದೆ ಅದನ್ನು ಇಂಟ್ಯಾಕ್ಟ್ ಇಡುವಂಥದ್ದು ಕೂಡ ಒಂದು ಮಾಡಿದರೆ ನಮಗೆ ತನಿಖೆಗೆ ಸಹಾಯ ಆಗುತ್ತೆ. ಈ CCTV ಫುಟೇಜ್ಗಳಲ್ಲಿನೂ ಕೂಡ ಕೆಲವು CCTV ದೊರೆತಿರುವ ಕೆಲವು ಪ್ರಕರಣಗಳು ಪತ್ತೆ ಆಗುವಂಥದ್ದು ಬಾಕಿ ಇದೆ. ಈಗಾಗಲೇ ನಾನು ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನ ಕೂಡ ನೀಡಿದ್ದೀನಿ. ಈಗ ಬೆಳಗ್ಗೆನೂ ಕೂಡ ನಮ್ಮ ಸಂಬಂಧಪಟ್ಟ ಇನ್ಸ್ಪೆಕ್ಟ್ರ್ ಮತ್ತು ACP ಅವರಿಗೂ ಮಾತಾಡಿದ್ದೀವಿ. ಕೆಲವು ಅದರಲ್ಲಿ ಏನಂತಂದರೆ ಕೆಲವು ನಮಗೆ ಅನುಮಾನ ಇರುವಂಥದ್ದು ನೈಬರಿಂಗ್ ಸ್ಟೇಟ್ ಅಪರಾಧಿಗಳು ಬಂದಿರಲಿಕ್ಕೆ ಚಾನ್ಸ್ ಇದೆ. ಆ ಹಿನ್ನೆಲೆಯಲ್ಲಿ ಆ ಆಯಾಮಗಳಲ್ಲಿ ಕೂಡ ತನಿಖೆ ನಡೀತಾ ಇದೆ. ನಡೀತಾ ಇದೆ. ಈಗ ಏನಾಗ್ತಾ ಇದೆ, ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದಿರಿ, ಈಗ ಇವನೇ ಆರೋಪಿ. ಈಗ ಫಸ್ಟ್ ಟೈಮ್ ಈಗ ಅಪರಾಧ ಮಾಡಿರೋದು ಅಶೋಕ್ ನಗರ, ಮೊದಲು ಮಾಡಿರುವಂಥದ್ದು ಫರ್ತಾಬಾದು, ಸಬ್ಬರ್ಬನ್ ಮತ್ತು ಆಳಂದ. ಈ ಹೊಸ ಹೊಸ ಏರಿಯಾಗಳಲ್ಲಿ ಅಪರಾಧ ಮಾಡ್ತಾರೆ. ಈಗ MOB ಪರೇಡ್ ಮಾಡ್ತಾಯಿದ್ದೀವಿ, ರೌಡಿ ಶೀಟ್ಸ್ ಪರೇಡ್ ಮಾಡ್ತಾಯಿದ್ದೀವಿ. ಅವರು ಕೂಡ ಎಲ್ಲಿ ಅವ್ರದ್ದು ಮೇಲೆ ನಿಗಾ ಇದೆ, ಅಪರಾಧ ಮಾಡಲಿಕ್ಕೆ ಹೊಸ ಏರಿಯಾಗಳನ್ನು ಕೂಡ ಅವರು ಸರ್ಚ್ ಮಾಡ್ತಾರೆ. ಯಾವಾಗ ಆಗಿದ್ದು ಲಾಸ್ಟ್? ಯಾವುದೇ ರೀತಿ ಇಂಥದ್ದಾದರೆ ನಮ್ಮ ಅಧಿಕಾರಿಗಳು ನಾವು ಎಚ್ಚರ ನೀಡ್ತೀವಿ. ಬೇಸಿಕಲಿ ಏನು ನೀವು ಹೇಳ್ತಾ ಇದ್ದೀರಿ, ಇದು ಕೆಲವು ನಮಗೆ ಗಮನಕ್ಕೆ ಬಂದಿದೆ. ಈ ಹೆದರ್ಸೋವಂಥದ್ದು, ರಾಬ್ರಿ ಮಾಡೋವಂಥದ್ದು. ಈಗಾಗಲೇ ಕೆಲವು ನೋಟೋರಿಯಸ್ ಗ್ಯಾಂಗ್ಸ್ ಇತ್ತು. ನೋಟೋರಿಯಸ್ ಅಂತಂದರೆ ಏನು, ಯುವಕರ ಕೆಲವು ಗ್ಯಾಂಗ್ ಇದೆ. ಆಲ್ರೆಡಿ 2-3 ಗ್ಯಾಂಗ್ಗಳನ್ನು ಈಗಾಗಲೇ ನಾವು ಹೆಡೆಮುರಿ ಕಟ್ಟಿ ಜೈಲಿಗೆ ಕಳಿಸಿದ್ದೀವಿ. ಸಬರ್ಬನಲ್ಲಿ ಆಗಿರುವಂಥದ್ದಿದೆ, ಬ್ರಹ್ಮಪುರಲ್ಲಾಗಿದೆ. ಯಾವುದೇ ನಿಮ್ಮ ಗಮನಕ್ಕೆ ಬರಲಿ, ಮಾಧ್ಯಮ ನೀವು ವರದಿಗಾರರ ಗಮನಕ್ಕೆ ಬರಲಿ, ಎನಿ ಟೈಮ್ ಎಲ್ಲೇ ಇದ್ದರೂ 112 ಕರೆ ಮಾಡಿ ಮತ್ತು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ಅಲ್ಲಿ ಈಗ ನೀವೇನು ಹೇಳಿದರೆ ಆ ಏರಿಯಾದಲ್ಲಿ ವಿ ವಿಲ್ ಡೆಫಿನೆಟ್ಲಿ ಇನ್ಕ್ರೀಸ್ ದ ಪ್ಯಾಟ್ರೋಲಿಂಗ್. ಈ ಜೋಡಿ ಕೊಲೆಯ ಬಗ್ಗೆ ತಮಗೆಲ್ಲ ಮಾಹಿತಿ ಇದೆ ಅಂತ ಅಂದ್ಕೊತಾ ಇದ್ದೀನಿ. ಅದು ಇನ್ವೆಸ್ಟಿಗೇಷನ್ ಒಂದು ರೈಟ್ ಟ್ರ್ಯಾಕಲ್ಲಿ ಹೋಗ್ತಾ ಇತ್ತು. ರೋಜಾ ಪೊಲೀಸ್ ಸ್ಟೇಷನಲ್ಲಿ ವರದಿಯಾಗಿರೋ ಪ್ರಕರಣದ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ಲೀಡ್ ನಮಗೆ ಮೇಜರ್ ಮಿಸ್ಸಿಂಗ್ ಲಿಂಕ್ ಆಗಿದೆ. ಮತ್ತು ಎರಡನೇದು, ಈಗ ನೀವೇನು ಹೇಳಿದಿರಿ, ಕಾರ್ ಗ್ಲಾಸ್ ಒಡೆದು ಅಪರಾಧ ಮಾಡಿರುವಂಥದ್ದು. ಬೇಸಿಕಲಿ ವಿ ಆರ್ ಡೌಟಿಂಗ್ ಸಮ್ ಇಂಟರ್ಸ್ಟೇಟ್ ಗ್ಯಾಂಗ್, ಅಟೆನ್ಷನ್ ಡೈವರ್ಷನ್ ಗ್ಯಾಂಗ್. ಅದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಕೆಲವು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕುಂಠಿತ ಆಗಿದೆ, ಬಟ್ ಅದನ್ನು ನಾವು ಆದಷ್ಟು ಎಫರ್ಟ್ಸ್ ಹಾಕಿ ಪತ್ತೆ ಮಾಡ್ತೀವಿ. ಅದು ಕೆಲವು ಇದು ಏನಿದೆ ತಮಗೆ ಹೇಳಬೇಕಾತಂದರೆ, ಕೆಲವು ಸಲ ಈಗ ನಾನು ನಿಮ್ಗೆ ಹೇಳಿದೆ, ಈ ಹಂತದಲ್ಲಿ ಹೇಳಲಿಕ್ಕೆ ಏನಂತಂದರೆ, ಕೆಲವು ಸಲ ದೂರಿನಲ್ಲಿ ಕೊಡುವಂತಹ ಏನು ವ್ಯಾಲ್ಯೂ ಇದೆ, ಕ್ವಾಂಟಿಟಿ, ಅದರಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ಸೊ ಹಾಗಾಗಿ ಕೆಲವು ಕಂಟೆಂಟ್ ಆಫ್ ದಿ ಕಂಪ್ಲೇಂಟ್ ವಿ ಡೋಂಟ್ ವಾಂಟ್ ಟು ಡಿಸ್ಕರೇಜ್. ಏನು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದೇ ರೀತಿ ತೊಗೊಳ್ತೀವಿ. ಕೇಸ್ ಆ್ಯಂಡ್ ಕೌಂಟರ್ ಕೇಸ್ ತೊಗೊಂಡಿದ್ದೀವಿ. ಅಲ್ಲಿ ಬೇಸಿಕಲಿ ಈಗ ಹಾಸ್ಪಿಟಲಲ್ಲಿ ಕೆಲವು ಚಿಕಿತ್ಸೆ ಪಡಿತಾ ಇದ್ದಾರೆ. ಪ್ರೈಮಾ ಫೇಸಿ ಸಿಂಪಲ್ ಇಂಜುರಿ ಕಾಣಿಸ್ತಾ ಇದೆ, ಬಟ್ ಅವ್ರು ಏನು ದೂರು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅನ್ಲಾಫುಲ್ ಅಸೆಂಬ್ಲಿ, ರೈಟಿಂಗ್ ಮತ್ತು 307 ಕೇಸ್ ಆ್ಯಂಡ್ ಕೌಂಟರ್ ಕೇಸ್ ಆಗಿದೆ. ಆರೋಪಿಗಳ ಪತ್ತೆ ಬಗ್ಗೆ ಆಲ್ರೆಡಿ ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದೀವಿ. ಯಾರ್ಯಾರು ಭಾಗವಹಿಸಿದ್ದಾರೆ ಎಲ್ಲರ ಮೇಲೂ ಕೂಡ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಮತ್ತು ಅವ್ರು ಯಾರು ವೆಹಿಕಲಲ್ಲಿ ಇದ್ದರು ಅವ್ರ ಬಗ್ಗೆನೂ ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ. ಅವರನ್ನು ವಶಕ್ಪಡಿಸ್ಕೊಂಡು ವಿಚಾರಣೆ ಮಾಡಿ ಮುಂದಿನ ಮಾಹಿತಿಯನ್ನು ಕಲೆ ಇರಲಿಲ್ಲ, ಈಗ ಸೀಸ್ ಮಾಡಿದಾಗ ಇರಲಿಲ್ಲ. ಅದ್ರ ಬಗ್ಗೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದೀನಿ. ACP ಇನ್ಸ್ಪೆಕ್ಟರ್ ಆಲ್ರೆಡಿ ಹೇಳಿದ್ದೀನಿ. ಇನ್ಸಿಡೆಂಟ್ ಆದಮೇಲೆ ಮಾಹಿತಿ ಮಾಡಿದ್ದಾರೆ.
ಇಲ್ಲ ಇಲ್ಲ, ಅದ್ರ ಬಗ್ಗೆನೂ ನಾನು ಚೆಕ್ ಮಾಡ್ಲಿಕ್ಕೆ ಹೇಳಿದ್ದೀನಿ. ಮೆಸೇಜ್ ಬಂದಿರಲಿಲ್ಲ. ಮಾಡೋದೇನಂತಂದರೆ, ಯಾರೂ ಕಾನೂನನ್ನು ಕೈಗೆತ್ತಿಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಯಾವುದೇ ಅಕ್ರಮ ಬಗ್ಗೆ ತಮಗೆ ಮಾಹಿತಿ ಇದ್ದರೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ 112ಗೆ ಕರೆ ಮಾಡಿ. ಒಂದು ವೇಳೆ ಅಲ್ಲಿ ನಮ್ಮವ್ರು ಏನಾದರೂ ವಿಳಂಬ ಮಾಡಿದರೆ ರೆಸ್ಪಾಂಡ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಮತ್ತು ಯಾರು ಅಪರಾಧ ಮಾಡ್ತಾಯಿದ್ರೆ ಅವ್ರ ಮೇಲೂ ಕೂಡ ನಾವು ಕ್ರಮ ಕೈಗೊಳ್ತೀವಿ. ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಎಲ್ಲಿದೆ ಚೆಕ್ ಪೋಸ್ಟ್ ಬಳಿ ಇನ್ಸಿಡೆಂಟ್ ಆಗಿಲ್ಲ. ಅವ್ರು ಅಲ್ಲಿಂದ ಫಾಲೋ ಮಾಡಿ ಇನ್ ಬಿಟ್ವೀನ್ ಆಗಿರೋದು ನಾವು. ಇಂಡಿವಿಜುವಲ್ ಇಲ್ಲಿ ಮಾತಾಡಲಿಕ್ಕಾಗಲ್ಲ. ನಾನು ಸ್ಪೆಸಿಫಿಕ್ಕಾಗಿ ಅವ್ರು ಬಂದು ನನಗೆ ರೆಸ್ಪಾಂಡ್ ಮಾಡಲಿ, ಅಪ್ರೋಚ್ ಮಾಡಲಿ, ನಾನು ಚೆಕ್ ಮಾಡಿ ಅಲ್ಲ, FIR ಆಗಿರುತ್ತೆ, ತನಿಖಾ ಹಂತದಲ್ಲಿರುತ್ತೆ. ಪ್ರತ್ಯೇಕ ಪ್ರಕರಣದ ಬಗ್ಗೆ ನನಗೆ ಮಾಹಿತಿ ಇರಲ್ಲ. ಆಮೇಲೆ ನಿಮಗೆ ಮಾಹಿತಿ ನೀಡ್ತೀನಿ. ಯಾವ ಕಾಲೋನಿ ರೀ? ಅಲ್ಲಿ ನಮ್ಮವ್ರಿಗೆ ಹೇಳ್ತೀನಿ, ಅದು ನೈಟ್ ಬೀಟ್ಸ್ ಇನ್ಕ್ರೀಸ್ ಮಾಡ್ಲಿಕ್ಕೆ ನಮ್ಮವ್ರಿಗೆ ನಿರ್ದೇಶನ ಮಾಡ್ತೀನಿ.